Good evening, everyone. Today, I would like to explain about the environment movements takes place in India. ಭಾರತದಲ್ಲಿ ಇದುವರೆಗೆ ಆಗಿರತಕ್ಕಂಥ ಪರಿಸರ ಚಳವಳಿಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. The first movement takes place in the year of 1730 in Rajasthan. The movement was known as Bishnoi movement. Bishnoi is a religion founded by Guru Jambeshwara in 1485. He fixed 29 principles for his religion, and most of the 29 principles are about the protection of the environment, natural resources and animals. In 1730, Raja Abhay Singh decided to construct a new palace. For that, he sent his soldiers to cut down the trees from the forest. The forest area is nearby the Kejrali district, and there are many Kejri trees are there. ಇಲ್ಲಿ ನಾನು ಹೇಳಿಕೊಟ್ಟಿರ್ತಕ್ಕಂಥ ಒಂದು ಪರಿಸರ ಚಳವಳಿ ಮೊದಲ ಬಾರಿಗೆ ಭಾರತದಲ್ಲಾಗಿರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ ಬಿಷ್ಣೋಯಿ ಚಳುವಳಿ ಅಂತ ಆಗುತ್ತೆ. ಈ ಬಿಷ್ಣೋಯಿ ಅಂತಕ್ಕಂಥದ್ದು ಒಂದು ಧರ್ಮ. ಆ ಧರ್ಮವನ್ನು ಹುಟ್ಟಾಕಿದವರು ಗುರು ಜಂಬೇಶ್ವರ ಅಂತಕ್ಕಂಥ ಗುರುಗಳು. 1485ರಲ್ಲಿ ಈ ಧರ್ಮ ಉಗಮ ಆಗುತ್ತೆ. ಈ ಧರ್ಮದಲ್ಲಿ 29 ತತ್ವಗಳನ್ನು ಅವರು ಅಳವಡಿಸ್ತಾರೆ. ಆ 29 ತತ್ವಗಳು ಪರಿಸರಕ್ಕೆ ಸಂಬಂಧಪಟ್ಟಂಥ ತತ್ವಗಳಾಗಿರ್ತಕ್ಕಂಥದ್ದು ವಿಶೇಷ. ಅದರಲ್ಲೂ ವಿಶೇಷವಾಗಿ ಪ್ರಾಣಿಗಳನ್ನು, ಸಂಪನ್ಮೂಲಗಳನ್ನು, ಅರಣ್ಯ ಪ್ರದೇಶಗಳನ್ನು, ಗಿಡ ಮರಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು, ಹೇಗೆ ಅವುಗಳನ್ನು ನೋಡಿಕೊಳ್ಬೇಕು ಅನ್ನುವಂಥ ತತ್ವಗಳನ್ನೇ ಇಲ್ಲಿ ಅಳವಡಿಸಿಕೊಳ್ಳಲಾಗಿತ್ತು. ಬಹುತೇಕ ತತ್ವಗಳು ಪರಿಸರವನ್ನು ಪೂಜೆ ಮಾಡ್ತಕ್ಕಂಥ ತತ್ವಗಳಾಗಿತ್ತು. 1730ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜೋಧಪುರದ ರಾಜ ಅಭಯ್ ಸಿಂಗ್ ಹೊಸ ಅರಮನೆಯನ್ನು ಕಟ್ಟಬೇಕು ಅಂಥೇಳಿ, ಅದಕ್ಕಾಗಿ ಕಟ್ಟಿಗೆಯನ್ನು ಜೋಡಿಸ್ಲಿಕ್ಕಾಗಿ ಆತ ತನ್ನ ಸೈನಿಕರನ್ನು ಗಿಡಗಳನ್ನು ಕಡ್ಕೊಂಡು ಕಟ್ಟಿಗೆಯನ್ನು ತೊಗೊಂಡು ಬರ್ರಿ ಅಂಥೇಳಿ ಈ ಕೇಜ್ರಾಲಿ ಅಂತಕ್ಕಂಥ ಒಂದು ಅರಣ್ಯ ಪ್ರದೇಶಕ್ಕೆ ಕಳಿಸ್ತಾನೆ. ಕೇಜ್ರಾಲಿಗೆ ಹೊಂದಿಕೊಂಡಂತೆ ಕೇಸರಿ ಗಿಡಗಳು ಬೆಳೆದಿರ್ತವೆ. ಅವು ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಈ ಬಿಷ್ಣೋಯಿ ಜನರಿಗೆ ಭಾಳ ಪವಿತ್ರವಾಗಿರ್ತಕ್ಕಂಥ ಗಿಡ ಮರಗಳಾಗಿರ್ತವೆ. ಯಾವಾಗ ಸೈನಿಕರು ರಾಜನ ಆದೇಶದಂತೆ ಆ ಗಿಡ ಮರಗಳನ್ನು ಕಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಆವಾಗ ಆ ಒಂದು ಗಿಡ ಮರಗಳನ್ನು ಕಡಿತಕ್ಕಂಥ ಚಟುವಟಿಕೆಗೆ ಅಲ್ಲಿರ್ತಕ್ಕಂಥ ಜನ ವಿರೋಧ ವ್ಯಕ್ತಪಡಿಸ್ತಾರೆ. When the soldiers are starting to cut down the trees as per the order of the Raja Abhay Singh, the people of Kejrali, they are protesting against that cutting down of trees. The first lady, Amruta Devi, she is the first environment fighter against the felling down of the trees by the soldiers. She first protested that don't cut down the trees, they are very, very holy for us. So she pleaded before the soldiers, but the soldiers, they didn't hear the plead of Amruta Devi, and Amruta Devi decided to hug the trees and challenging them, if you want to cut the trees, first cut down my head, then after you can go. ಇಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅಮೃತಾ ದೇವಿಯ ಬಗ್ಗೆ ನಾವು ಹೇಳಬೇಕಾಗಿದೆ. ಬಿಷ್ಣೋಯಿ ಧರ್ಮದ ಒಬ್ಬ ಮಹಿಳೆ. ಆಕೆ ಈ ಸೈನಿಕರು ಗಿಡಮರಗಳನ್ನು ಕಡಿಲಿಕ್ಕೆ ಪ್ರಾರಂಭ ಮಾಡಿದಾಗ ತಕ್ಷಣವೇ ಆಕೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾಳೆ. ಅವರಲ್ಲಿ ಮನವಿ ಮಾಡಿಕೊಳ್ತಾಳೆ, ಇವು ನಮಗೆ ಭಾಳ ಪವಿತ್ರವಾಗಿರ್ತಕ್ಕಂಥ ಗಿಡ ಮರಗಳು, ಇವುಗಳನ್ನು ಕಡಿಬೇಡ್ರಿ ಅಂಥೇಳಿ ಕೈ ಮುಗಿದು ಕೇಳ್ಕೊಳ್ತಾಳೆ. ಆದರೆ
ಆ ಸೈನಿಕರು ರಾಜನ ಆದೇಶವನ್ನು ಪಾಲಿಸಬೇಕಾಗಿರ್ತದೆ. ಹಾಗಾಗಿ ಅವರು ಆಕೆಯ ಮನವಿಯನ್ನು ತಿರಸ್ಕರಿಸಿ ಗಿಡಮರಗಳನ್ನು ಕಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅನಿವಾರ್ಯವಾಗಿ ಅಮೃತಾದೇವಿ ಆ ಗಿಡಮರಗಳನ್ನು ತಬ್ಬಿಕೊಂಡು ನಿಂತುಕೊಂಡು, ಕಡಿಯುವ ಹಾಗಿದ್ದರೆ ಮೊದಲು ನನ್ನ ತಲೆಯನ್ನು ಕಡಿರಿ, ಆಮೇಲೆ ಗಿಡಗಳನ್ನು ಕಡಿರಿ ಅಂಥೇಳಿ ಆ ಸೈನಿಕರಿಗೆ ಆ ಒಂದು ಸವಾಲನ್ನು ಹಾಕ್ತಾಳೆ. ಆಕೆ ಹೇಳ್ತಾಳೆ, ಮನುಷ್ಯನ ತಲೆಗಿಂತಲೂ ಗಿಡ ಅತ್ಯಂತ ಮಹತ್ವದ್ದಾಗಿದೆ. ಶಿ proclaiming that a head of the man is cheaper than the tree. Then the soldiers, they cut down the head of the Amruta Devi, and along with that there are so many followers of Vishnois, they do the same, like that 363 women Vishnois, they lost their lives to protect the Kezali forest at the time of 1730, and that was popularly known as Vishnoi movement in Rajasthan. ಅಮೃತಾದೇವಿಯ ಒಂದು ಬಲಿದಾನವನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡಂಥ ಆ ಬಿಷ್ಣೋಯಿ ಧರ್ಮದ ಅನುಯಾಯಿಗಳು ಸುಮಾರು 362 ಜನ ಆ ಒಂದು ಸೈನಿಕರ ಕೊಡಲಿಗೆ ತಮ್ಮ ಕೊರಳನ್ನು ಒಡ್ತಾರೆ. ಹೀಗೆ 363 ಜನ ಅಮೃತಾದೇವಿಯನ್ನು ಒಳಗೊಂಡಂತೆ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಅರಣ್ಯ ಸಂಪನ್ಮೂಲವನ್ನು ಉಳಿಸುವುದಕ್ಕಾಗಿ. The matter reaches to the king, that Abhay Singh, and he rushed to the forest area, and he stopped the felling of the trees, and he withdrew his order, and by the way of that the forest area was preserved by the way of the Amruta Devi and her followers. They are popularly known as Vishnois. ಯಾವಾಗ ರಾಜನ ಕಿವಿಗೆ ಸುದ್ದಿ ತಲುಪ್ತದೆ, ಸೈನಿಕರು ಈಗಾಗಲೇ 363 ಜನ ವಿಷ್ಣೋಯಿಗಳನ್ನು ನಿರ್ದಯವಾಗಿ ಅವರ ತಲೆಗಳನ್ನು ಕಡಿದು ಆ ಗಿಡ ಮರಗಳನ್ನು ಕಡಿತಾ ಇದ್ದಾರೆ ಅಂತಕ್ಕಂಥ ಸುದ್ದಿ ಗೊತ್ತಾಗ್ತದೆ. ಅಭಯ್ ಸಿಂಗ್ ಭಾಳ ವೇಗವಾಗಿ ಆ ಒಂದು ಸ್ಥಳಕ್ಕೆ ತೆರಳ್ತಾನೆ. ತನ್ನ ಒಂದು ಆದೇಶವನ್ನು ವಾಪಸ್ ತೆಗೆದುಕೊಳ್ತಾನೆ. ಆ ಎಲ್ಲ ಸೈನಿಕರಿಗೆ ಹೇಳ್ತಾನೆ, ಇಲ್ಲ, ಈ ಕೆಲಸವನ್ನು ಇಲ್ಲಿಗೆ ಬಿಟ್ಟುಬಿಡ್ರಿ, ವಾಪಸ್ ಅರಮನೆಗೆ ಹೋಗ್ರಿ ಅಂಥೇಳಿ ಅವರನ್ನು ಆ ಕೆಲಸದಿಂದ ಅವರನ್ನು ತಮ್ಮ ಅರಮನೆಗೆ ಕಳಿಸ್ತಾನೆ. ಹೀಗೆ ಆ ವಿಷ್ಣೋಯಿ ಚಳುವಳಿ ಅಂತಕ್ಕಂಥದ್ದು ಅಮೃತಾದೇವಿಯೊಂದಿಗೆ ಪ್ರಾರಂಭವಾಗುತ್ತೆ. ಅಮೃತಾದೇವಿಯೊಂದಿಗೆ 362 ಜನ, ಒಟ್ಟಾರೆ 363 ಜನ ಈ ಒಂದು ಗಿಡಮರಗಳನ್ನು ಉಳಿಸುವುದಕ್ಕಾಗಿ ತಮ್ಮ ತಲೆಗಳನ್ನು ಬಲಿ ಕೊಡ್ತಾರೆ ಸೈನಿಕರ ಕೊಡಲಿಗಳಿಗೆ. ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಚಳುವಳಿ 1730ರಲ್ಲಿ ನಡೆದಿರ್ತಕ್ಕಂಥದ್ದು. ವಿಷ್ಣೋಯಿ ಚಳುವಳಿ ಭಾರತದಲ್ಲಿ ಪರಿಸರ ಚಳುವಳಿಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಚಳುವಳಿಯಾಗಿದ್ದು, ಅದರ ನಂತರ 1973ರಲ್ಲಿ ಮತ್ತೊಂದು ಚಳುವಳಿ ಅದೇ ರಾಜಸ್ಥಾನದಲ್ಲಾಗುತ್ತೆ. ದ ಸೇಮ್ ಮೂಮೆಂಟ್ ಟೇಕ್ಸ್ ಪ್ಲೇಸ್ ಇನ್ ರಾಜಸ್ಥಾನ್, ದಟ್ಸ್ ಕಾಲ್ಡ್ ಆಸ್ ಚಿಪ್ಕೋ ಮೂಮೆಂಟ್ ಇನ್ 1973. ದ ಸೇಮ್ ವೇ ದ ಪೀಪಲ್ ಆರ್ ಹಗ್ಗಿಂಗ್ ದಿ ಟ್ರೀಸ್ ಆ್ಯಂಡ್ ಚಾಲೆಂಜಿಂಗ್ ದಿ ವರ್ಕರ್ಸ್ ಆಫ್ ದಿ ಗವರ್ಮೆಂಟ್. ಫಸ್ಟ್ ಯು ಕಟ್ ಡೌನ್ ಅವರ್ ಹೆಡ್ಸ್ ಆ್ಯಂಡ್ after that you can cut down the trees. That type of challenge was successful, and the government had withdrawn the felling down of the trees in 1973. ಅದೇ ರೀತಿಯಾಗಿರ್ತಕ್ಕಂಥ ಚಳುವಳಿ 1973ರಲ್ಲಾಗುತ್ತೆ. ಅದನ್ನು ನಾವು ಚಿಪ್ಕೋ ಚಳುವಳಿ ಅಂತ ಕರಿತೇವೆ. ಚಿಪ್ಕೋ ಅಂತ ಹೇಳಿದ್ರೆ ಅಪ್ಪಿಕೋ ಅಂತ ಅರ್ಥ ಆಗುತ್ತೆ ಕನ್ನಡದಲ್ಲಿ. ಚಿಪ್ಕೋ ಅಂತಕ್ಕಂಥದ್ದು ಹಿಂದಿ ಶಬ್ದ, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರೆ ಅಪ್ಪಿಕೋ ಅಂತ ಅರ್ಥ ಆಗ್ತದೆ. ಗಿಡ ಮರಗಳನ್ನು ತಬ್ಬಿಕೊಳ್ಳುವುದರ ಮೂಲಕ ಸರ್ಕಾರ ಏನು ಆ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಗಿಡ ಮರಗಳನ್ನು ಕಡಿಲಿಕ್ಕೆ ಪ್ರಾರಂಭ ಮಾಡಿರ್ತದೆ. ಆವಾಗ ಅಲ್ಲಿಯ ಜನ ಆ ಗಿಡ ಮರಗಳನ್ನು ಅಪ್ಕೊಂಡು ನಿಂತ್ಕೊಂಡು ಆ ಒಂದು ಕೆಲಸಗಾರರಿಗೆ ಸವಾಲು ಹಾಕ್ತಾರೆ. ಕಡಿಯುವಾಗಿದ್ದರೆ ಮೊದಲು ನಮ್ಮ ತಲೆಗಳನ್ನು ಕಡಿರಿ, ಆಮೇಲೆ ಗಿಡ ಮರಗಳನ್ನು ಕಡಿರಿ ಅಂಥೇಳಿ ಚಾಲೆಂಜ್ ಆಗ್ತಾರೆ. ಆವಾಗ ಸರ್ಕಾರ ಅನಿವಾರ್ಯವಾಗಿ ಆ ಒಂದು ಆದೇಶವನ್ನು ವಾಪಸ್ ತೆಗೆದುಕೊಳ್ತದೆ. ಆ ಒಂದು ಅರಣ್ಯ ಪ್ರದೇಶ ಹಾಗೆ ಉಳಿದುಕೊಳ್ತದೆ. ಇದು ನಡೆದಿರ್ತಕ್ಕಂಥದ್ದು ರಾಜಸ್ಥಾನದ ಥೇರಿ ಗರ್ವಾಲ ಜಿಲ್ಲೆಯಲ್ಲಿ. The movement takes place in the Theri Garhwala district of Rajasthan. And the same movement takes place in 1983 in Karnataka also. ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಮತ್ತೊಂದು ಚಳುವಳಿ ಆಗುತ್ತೆ. 1983ರಲ್ಲಿ ಅದನ್ನು ಅಪ್ಪಿಕೋ ಚಳುವಳಿ ಅಂತ ಕರೀತಾರೆ. The movement was known as ಅಪ್ಪಿಕೋ movement. It was happened in ಉತ್ತರ ಕನ್ನಡ ಡಿಸ್ಟಿಕ್, ಶಿರ್ಸಿ ತಾಲೂಕಾ, ಸಿದ್ದಾಪುರ್ ವಿಲೇಜ್. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಸಿದ್ದಾಪುರ ಅಂತಕ್ಕಂಥ ಗ್ರಾಮದಲ್ಲಿ
ಈ ರೀತಿಯಾಗಿರ್ತಕ್ಕಂಥ ಚಳುವಳಿ ನಡೀತಿದೆ. ಇಲ್ಲೂ ಕೂಡ ಜನ ಗಿಡಮರಗಳನ್ನು ತಪ್ಪಿಕೊಂಡು ನಿಂತ್ಕೊಂಡು ಗಿಡಮರಗಳನ್ನು ಕಡಿಯುವುದನ್ನು ನಿಲ್ಲಿಸ್ತಾರೆ. ಹೀಗೆ 1730ರಲ್ಲಿ ನಡೆದಿರ್ತಕ್ಕಂಥ ವಿಷ್ಣೋಯ್ ಚಳುವಳಿ ಭಾರತದಲ್ಲಿ ಅನೇಕ ಪರಿಸರ ಚಳುವಳಿಗೆ ಕಾರಣವಾಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದರಲ್ಲೂ ಕೂಡ ನಾವು ಈ ಪರಿಸರ ಚಳುವಳಿಕಾರರಲ್ಲಿ ಕೆಲವರನ್ನ ಗುರುತಿಸ್ಬೋದು. ಮೇಧಾ ಪಾಟ್ಕರ್ ನರ್ಮದಾ ಬಚಾವ್ ಆಂದೋಲನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಧೀರ ಮಹಿಳೆ. ಅದೇ ರೀತಿಯಾಗಿ ಸುಂದರ್ಲಾಲ್ ಬಹುಗುಣ 73ರ ಈ ಚಿಪ್ಕೋ ಚಳುವಳಿಯ ಪ್ರಮುಖ ಒಂದು ನಾಯಕನಾಗಿ ಆ ಚಳುವಳಿ ಯಶಸ್ವಿಗೊಳಿಸ್ತಾರೆ. ಇಂಥ ಹಲವಾರು ಚಳುವಳಿಕಾರರ ಬಗ್ಗೆ ನಾವು ಇಲ್ಲಿ ತಿಳ್ಕೋಬೇಕಾಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.